ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ. ಅಡವಿ ಚೆನ್ನಾಗಿದೆ, ಅನ್ನಕ್ಕೆ ಕೊರತೆ ಇಲ್ಲ, ಬೆಳೆಯುವ ಹಟ್ಟಿಗೆ ಬಂದ್ರೆ ಹಬ್ಬ
ಯಾಕೆ ಈ ಪರಿಸ್ಥಿತಿ ಆಯ್ತು? ಎಲ್ಲರಿಗೂ ಒಳ್ಳೆ ರೀತಿಯ ಸೌಲಭ್ಯವನ್ನು ಕೊಟ್ಟಿದ್ದೇವೆ, ಒಂದೇ ರೀತಿಯ ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ. ಆದ್ರೆ 70% ಜನ ಬದಲಾವಣೆ 30% ಜನ ಬದಲಾವಣೆ ಯಾಕೆ ಆಗಲಿಲ್ಲ ಅಂತ ಹೇಳಿ ಗಮನಕ್ಕೆ ಬಂದಾಗ ಅಲ್ಲಿಯ ಆ ಮನೆಗಳಲ್ಲಿ 30% ಮನೆಗಳಲ್ಲಿ ಒಂದು ಆರೋಗ್ಯದ ಸಮಸ್ಯೆಗಳು, ದೊಡ್ಡ ಮಟ್ಟದ ಆರೋಗ್ಯಗಳು ಬಂದಾಗ, ಆ ಅನಾರೋಗ್ಯಗಳು ಬಂದಾಗ ಅನಾರೋಗ್ಯದ ಸರಿದೂಗಿಸಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲದೆ ಅಥವಾ ಸಾಮರ್ಥ್ಯ ಇಲ್ಲದ ಕಾರಣ ಕುಟುಂಬ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ವಿಚಾರವನ್ನು ಗಮನಿಸಿದಾಗ ಯಾವ ಮನೆಯಲ್ಲಿ ದುಶ್ಚಟದ ಅಭ್ಯಾಸವೆನ್ನುವಂತ ಅಥವಾ ಮದ್ಯಪಾನ ಮಾಡುವಂತಹ ವ್ಯಕ್ತಿಗಳಿದ್ದಾರೋ ಆ ಮನೆಗೆ ನಾವು ಎಷ್ಟೇ ದುಡ್ಡು ಸುರಿಸಿದ್ರು, ಎಷ್ಟೇ ಸೌಲಭ್ಯಗಳನ್ನು ಕೊಟ್ಟರು, ಅದು ಲೀಕೇಜ್ ಆಗುವಂತ ಮಡಕೆಯಾಗಿ ಅಂತ ಹೇಳುವುದು. ಆ ಮಡಕೆಗೆ ಎಷ್ಟೇ ನೀರು ಹಾಕಿದ್ರೆ ಹಿಂದುಗಡೆ ಕೆಳಗಡೆ ತೂತು ಮಾಡಿದ್ರೆ ಆ ಮಡಕೆಯಲ್ಲಿ ನಾವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತೂತಿರುವಂತಹ ಕುಟುಂಬಗಳಿಗೆ ನಾವು ಎಷ್ಟೇ ಸೌಲಭ್ಯಗಳನ್ನು ಕೊಟ್ಟರು ಖಂಡಿತ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ವಿಚಾರವನ್ನು ಪೂಜ್ಯರು ಅವತ್ತು ಗಮನಿಸಿದ್ದಾಗ ಇದಕ್ಕೆ ಏನಾದರೂ ಪರ್ಯಾಯವಾದಂತಹ ಒಂದು ಕಾರ್ಯಕ್ರಮವನ್ನು ತರಬೇಕು. ಇಲ್ಲಿಯ ಜನರ ಪರಿವರ್ತನೆ ಆಗಬೇಕು, ಇಲ್ಲಿಯ ಜನರು ಒಳ್ಳೆಯ ಜೀವನ ನಡೆಸಿಕೊಳ್ಳಬೇಕು, ಸಮಾಜದಲ್ಲಿ ಒಳ್ಳೆಯ ಸಮಾಜವನ್ನು ರೂಪಿಸಿಕೊಳ್ಳುವಂತ ವ್ಯಕ್ತಿಗಳಾಗಿ ಪರಿವರ್ತನೆ ಆಗಬೇಕು ಎನ್ನುವಂತಹ ದೃಷ್ಟಿಕೋನ ಇಟ್ಟುಕೊಂಡು 1992ರಲ್ಲಿ ಪ್ರಾರಂಭಿಸಿದಂತಹ ಕಾರ್ಯಕ್ರಮವೇ ಜನಜಾಗೃತಿ ವೇದಿಕೆ. ಈ ಜನಜಾಗೃತಿ ವೇದಿಕೆ ಎನ್ನುವಂಥದ್ದು ಕೇವಲ ಗ್ರಾಮ ಮಟ್ಟದಲ್ಲಿ ನಾವು ಶುರು ಮಾಡಿದ್ದೆವು. ಆ ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಜನಗಳ, ಸ್ಥಳೀಯ ಗಣ್ಯರ, ಸ್ಥಳೀಯ ಪ್ರತಿನಿಧಿಗಳ ಸಹಕಾರದೊಂದಿಗೆ ಅಲ್ಲಿ ಸಮಿತಿಯನ್ನು ಮಾಡಿ ಆ ಸಮಿತಿಯ ಮುಖಾಂತರ ಪರಿವರ್ತನೆ ಮಾಡುವಂತ ಕೆಲಸಗಳನ್ನು ಮಾಡಿದ್ರು. ತದನಂತರ ಅದನ್ನು ತಾಲೂಕು ಮಟ್ಟಕ್ಕೆ ವಿಸ್ತರಣೆ ಮಾಡಿದ್ರು, ಜಿಲ್ಲಾ ಮಟ್ಟಕ್ಕೆ ವಿಸ್ತರಣೆ ಆಯಿತು. ಇವತ್ತು ರಾಜ್ಯ ಮಟ್ಟದಲ್ಲಿ ಈ ಒಂದು ಜನಜಾಗೃತಿ ವೇದಿಕೆ ಎನ್ನುವಂತ ಸಂಘಟನೆ ಬಹಳಷ್ಟು ದೊಡ್ಡದ ಆಳದ ಮರದಲ್ಲಿ ಬೃಹತ್ ಮರವಾಗಿ ಬೆಳೆಯುವಂತ ಕೆಲಸಗಳು ಆಗಿದೆ. ಇವತ್ತು ಜನಜಾಗೃತಿ ವೇದಿಕೆಯ ಅಡಿಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಥವಾ ಧಾರ್ಮಿಕವಾಗಿ ಅಥವಾ ಇನ್ನಿತರ ದುಶ್ಚಟದ ಅಭ್ಯಾಸಕ್ಕೆ ಪೂರಕವಾದ ಏನೆಲ್ಲ ಕಾರ್ಯಕ್ರಮ ಮಾಡಬೇಕು ಆ ಎಲ್ಲ ಕಾರ್ಯಕ್ರಮಗಳು ಇವತ್ತು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ, ರಾಜ್ಯ ಸಂಘಟನಾ ಅಧ್ಯಕ್ಷರ ನೇತೃತ್ವದಲ್ಲಿ ಅಥವಾ ತಾಲೂಕು ಮಟ್ಟದ ಅಧ್ಯಕ್ಷರ ನೇತೃತ್ವದಲ್ಲಿ ಅಥವಾ ಆ ಗ್ರಾಮ ಮಟ್ಟದಲ್ಲಿ ಇರುವಂತಹ ಜಿಲ್ಲಾ ಸಮಿತಿಯವರ ಸದಸ್ಯರ ನೇತೃತ್ವದಲ್ಲಿ ಇವತ್ತು ಬೃಹತ್ ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇವತ್ತು ನಡೀತಾ ಬಂದಿದೆ. ಇವತ್ತು ಅಕ್ಟೋಬರ್ 2ನೇ ತಾರೀಕಿನಂದು ಯಾಕೆ ನಾವು ಈ ಒಂದು ಪಾದಭಕ್ತರ ಸಮಾವೇಶ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರತಿ ಪ್ರೀತಿಯ ನಮ್ಮ ರಾಷ್ಟ್ರಪಿತ ಆದಂತಹ ಮಹಾತ್ಮ ಗಾಂಧೀಜಿಯವರು ದುಶ್ಚಟ ದುರಭ್ಯಾಸ ಈ ಗ್ರಾಮದಲ್ಲಿ ಯಾವ ಗ್ರಾಮದಲ್ಲಿ ಇದೆಯೋ ಆ ಗ್ರಾಮವನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಗ್ರಾಮವನ್ನು ನಾವು ಯಶಸ್ವಿಗೊಳಿಸಬೇಕು ಅಂದ್ರೆ ಅಲ್ಲಿ ಪಾದಮುಕ್ತ ಜೀವನ ನಡೆಸಿಕೊಳ್ಬೇಕು. ಆ ಕುಟುಂಬಗಳಲ್ಲಿ ಚೆನ್ನಾಗಿ ನಿರ್ವಹಣೆ ಆಗ್ಬೇಕಾದ್ರೆ, ಆ ಕುಟುಂಬದಲ್ಲಿ ಇರುವಂತಹ ಹೆಂಡತಿ ಮಕ್ಕಳು ಚೆನ್ನಾಗಿ ಜೀವನ ಮಾಡಬೇಕು ಅಂದ್ರೆ ಆ ಮನೆಯಲ್ಲಿರುವಂತಹ ಯಜಮಾನ ಕುಡಿತವನ್ನು ಬಿಟ್ಟು ಹೊಸ ಜೀವನವನ್ನು ನಡೆಸಿಕೊಳ್ಳುವಂತ ಕೆಲಸಗಳಾಗಬೇಕು ಅನ್ನುವಂತ ದೃಷ್ಟಿಕೋನವನ್ನು ಯಾವಾಗ ಮಹಾತ್ಮ ಗಾಂಧೀಜಿಯವರು ಕಲಿಸಿಕೊಂಡ್ರು, ಗ್ರಾಮಗಳಲ್ಲಿ ಪಾನಮುಕ್ತರನ್ನಾಗಿ ಮಾಡಬೇಕು, ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿ ಮದ್ಯಪಾನ ಅದು ದೊಡ್ಡ ಒಂದು ಸಮಸ್ಯೆ ಬಿಡುಕು ಅಂತ ಹೇಳುವಂಥದ್ದು ಯಾವಾಗ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಅದನ್ನು ಕನಸನ್ನು ಅವರು ಕಂಡಿದ್ರು. ಆ ಕನಸನ್ನು ಮಹಾತ್ಮ ಗಾಂಧೀಜಿಯಿಂದ ನನಸು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ.
ವ್ಯಸನದಿಂದ ದೂರ ಆಗಬೇಕು, ನಾವು ಕುಡಿತದಿಂದ ದೂರ ಆಗಬೇಕು ಎನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ಆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 723 ಸ್ವಾಸ್ಥ್ಯ ಸಂಕಲ್ಪಗಳನ್ನು ವಿವಿಧ ಶಾಲೆಗಳಲ್ಲಿ ಮಾಡೋದ್ರ ಮುಖಾಂತರ ಸುಮಾರು 1,22,000 ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಜಾಗೃತಿ ಮೂಡಿಸುವಂತ ಕೆಲಸಗಳನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈಗೆಲ್ಲ ನಾವು ಗಮನಿಸಿಕೊಳ್ಬೇಕು. ನಾವು ಜೂನ್ 26ನೇ ತಾರೀಕಿಗೆ ತಂಬಾಕು ವಿರೋಧಿ ದಿನಾಚರಣೆ ಕಾರ್ಯಕ್ರಮ, ಮೇ 31ಕ್ಕೆ ದುಶ್ಚಟ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ತಾಲೂಕಿನಲ್ಲಿ ಸುಮಾರು 135 ತಂಬಾಕು ವಿರೋಧಿ ಕಾರ್ಯಕ್ರಮ ಮಾಡಿದ್ದೇವೆ. ಸುಮಾರು 30,000 ವಿದ್ಯಾರ್ಥಿಗಳಿಗೆ ಇದರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಆಗಿದೆ. ಸುಮಾರು 145 ಶಾಲೆಗಳಲ್ಲಿ ನಾವು ಮಾದಕ ವಸ್ತು ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಮಾಡಿದ್ದೇವೆ. ಸುಮಾರು 28,000 ವಿದ್ಯಾರ್ಥಿಗಳಿಗೆ ಇದರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದೆಲ್ಲದರ ಜೊತೆಯಲ್ಲಿ ಯಾರೆಲ್ಲ ನಮ್ಮ ನವಜೀವನ ಸಮಿತಿ ಅವರಿದ್ದಾರೆ ಅವರಿಗೆ ನಾವು ಹೊಸ ಒಂದು ಹೆಸರಿಟ್ಟಿದ್ದೇವೆ, ನವಜೀವನ ಸಮಿತಿ. ಯಾರು ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ಅವರು ಪರಿವರ್ತನೆ ಆಗಿದ್ದಾರೋ ಅವರಿಗೆ ನವಜೀವನ ಸಮಿತಿ, ಹೊಸ ಜೀವನವನ್ನು ಮಾಡಬೇಕು. ಅವರು ಈ ಹಿಂದೆ ಜೀವನ ಮಾಡಿದ್ದಲ್ಲ, ಅದು ದುಷ್ಟ ಜೀವನ ಆಗಿದೆ. ಆದ್ರೆ ಈಗ ಮಾಡುವಂತ ಜೀವನ ಅದು ಹೊಸ ಜೀವನ ಆಗಬೇಕು. ಅವರ ಜೀವನದಲ್ಲಿ ಹೊಸ ಪರಿವರ್ತನೆ ಬರಬೇಕು, ಹೊಸ ಹುರುಪು ಬರಬೇಕು ಅನ್ನುವಂಥ ಉದ್ದೇಶಕ್ಕೆ ಪೂಜ್ಯರ ಹೆಸರಿಟ್ಟಂತ ಒಂದು ಕಾರ್ಯಕ್ರಮ ಅದು ನವಜೀವನ ಸಮಿತಿ ಇರ್ತದೆ. ಇವತ್ತು ಯಾರು ಮಧ್ಯವರ್ಜನ ಶಿಬಿರಕ್ಕೆ ಬಿಟ್ಟು ಹೊಸ ಜೀವನ ಮಾಡ್ತಾರೋ ಅವರು ನವಜೀವನ ಆಗಿ ಒಳ್ಳೆಯ ಸಂಸಾರವನ್ನು ನಿರ್ವಹಣೆ ಮಾಡುವಂತ ಕೆಲಸಗಳು ಇವತ್ತು ಮಾಡಿದ್ದಾರೆ. ಎಷ್ಟೋ ಜನ ಹೆಂಡತಿಯ ತಾಳಿಯನ್ನು ಮಾರಾಟ ಮಾಡಿಕೊಂಡು ಇವತ್ತು ಕುಡಿತಕ್ಕೆ ಬಲಿಯಾದಂತ ವ್ಯಕ್ತಿಗಳು, ಅದೇ ವ್ಯಕ್ತಿ ಕುಡಿತದಿಂದ ಪರಿವರ್ತನೆ ಆಗಿ ಹೊಸ ಜೀವನ ಮಾಡಿ ಪುನಃ ಅದೇ ಹೆಂಡತಿಗೆ ತಾಳಿಯನ್ನು ಕೊಟ್ಟಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇವತ್ತು ಕಾಣ್ತಾ ಇದ್ದೇವೆ. ಎಷ್ಟೋ ಜನ ಮಕ್ಕಳಿಗೆ ಹೊರಟು ಅವರನ್ನು ಸಂಸಾರವನ್ನು ಸಮಸ್ಯೆ ಮಾಡಿಕೊಂಡಂತಹ ವ್ಯಕ್ತಿಗಳು ಇವತ್ತು ಅದೇ ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಒಳ್ಳೆಯ ಜೀವನ ನಡೆಸಿಕೊಳ್ಳುವಂತ ಕೆಲಸಗಳು ಇವತ್ತು ನಾವು ಮಾಡಿದ್ದೇವೆ. ಆಗಿರುವಾಗ ಜೀವನದಲ್ಲಿ ನಾವು ಒಳ್ಳೆ ರೀತಿಯ ನಿರ್ವಹಣೆ ಮಾಡಿಕೊಳ್ಳುವಂತ ಕೆಲಸಗಳಾಗಬೇಕು. ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಯಾರಿಗೂ ಬೇಡವನಾಗಿ 100 ವರ್ಷ ಬದುಕುವುದಕ್ಕಿಂತಲೂ ಎಲ್ಲರಿಗೂ ಉತ್ತಮನಾಗಿ 4 ದಿವಸ ಬದುಕು, ಅದು ಉತ್ತಮ ಜೀವನ ಅಂತ ಹೇಳುವಂಥದ್ದು. ಅಂತಹ ಜೀವನ ಇವತ್ತು ನವಜೀವನ ಸಮಿತಿಯವರಿಗೆ ಬದುಕಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಜನಜಾಗೃತಿ ವೇದಿಕೆ ಮತ್ತು ಪರಮಪೂಜ್ಯ ಕಾವಂದರು ಅಂತ ನಾವು ಹೇಳಿಕೆ ಹೆಮ್ಮೆ ಪಡಬೇಕಾಗುತ್ತೆ. ಇಂತಹ ಒಂದು ಕಾರ್ಯಕ್ರಮ ಇವತ್ತು ಈ ಒಂದು ವ್ಯಾಪ್ತಿಯಲ್ಲಿ ನಮ್ಮ ತಾಲೂಕಿನ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇವತ್ತು ಜನಜಾಗೃತಿ ವೇದಿಕೆಯ ಒಂದು ಅಡಿಯಲ್ಲಿ ನಾವು ಬೃಹತ್ ಜನಜಾಗೃತಿ ಜಾಥಾ ಮತ್ತೆ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಜೊತೆಯಲ್ಲಿ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಪಾನಮುಕ್ತರ ಒಂದು ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾಳೆ ಹೊಸಕೋಟೆಯಲ್ಲಿದೆ, ಮತ್ತೆ 15ನೇ ತಾರೀಕಿಗೆ ಅಣೆಕಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 3 ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಪಾನಮುಕ್ತರ ಜೀವನ ಚೆನ್ನಾಗಿ ಆಗಲಿ, ಅವರ ಬದುಕನ್ನು ರೂಪಿಸಿಕೊಳ್ಳುವಂತ ಕೆಲಸ ಆಗಲಿ. ನಿಮ್ಮ ಮುಖಾಂತರ ಸಮಾಜಕ್ಕೆ ನೀವು ಸಂದೇಶವನ್ನು ಕೊಡಬೇಕು, ಸರ್ಕಾರಕ್ಕೆ ನೀವು ಸಂದೇಶವನ್ನು ಕೊಡಬೇಕು. ಈ ರಾಜ್ಯವನ್ನು ಪಾನಮುಕ್ತ ರಾಜ್ಯವನ್ನಾಗಿ ಮಾಡಬೇಕು. ಇಲ್ಲಿ ದುಷ್ಟರ ಅಭ್ಯಾಸ ಮಾಡೋದನ್ನು ನಾವೆಲ್ಲರೂ ಕೂಡ ಹೋಗಲಾಡಿಸಿಕೊಳ್ಳಲಿಕ್ಕೆ ನಾವೆಲ್ಲರೂ ಹೋರಾಟ ಮಾಡುವಂತ ಕೆಲಸಗಳಾಗಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೈ ಜೋಡಿಸಿಕೊಳ್ಬೇಕು. ಈ ಒಂದು ಸಾರ್ಥಕತೆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೈ ಜೋಡಿಸಿಕೊಂಡಿದ್ದಾರೆ, ಗಣ್ಯರು ಕೈ ಜೋಡಿಸಿದ್ದಾರೆ. ಅದಕ್ಕೆಲ್ಲರಿಗೂ ನಿಮಗೆಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ನಮ್ದು ಊರು ಬಂದು ಬಾಶೆಟ್ಟಹಳ್ಳಿ. ಮಿಡಲ್ ಕ್ಲಾಸ್ ಕುಟುಂಬ, 3 ಅಣ್ಣಂದಿರು, ನನ್ನ ಲಾಸ್ಟ್ ತಮ್ಮ. ಅಪ್ಪ ಒಂದು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ಕೊಂಡು 3 ಅಣ್ಣಂದಿರನ್ನ ನನ್ನ ಅಮ್ಮನ ಚೆನ್ನಾಗಿ ಮುದ್ದು ಮಾಡಿ ಓದಿದ್ರು. ನಾವು ಓದಿದ್ರೆ 2001ರಲ್ಲಿ ಒಂದು ದೊಡ್ಡ ಕಂಪ್ನಿಗೆ ಸೇರ್ಕೊಂಡೆ. ಆ ಕಂಪ್ನಿಯಲ್ಲಿ ನನಗೆ ಆ ಪೇಮೆಂಟು 42,000 ರೂಪಾಯಿ ಪೇಮೆಂಟ್ ಕೊಡೋರು. ಮುಂಚೆ ಹಾಳಾಗೋದು ಎಲ್ಲಿ ಅಂತ ನನಗೆ ಅಲ್ಲಿ ಗೊತ್ತಿರಲ್ಲ. ನಮ್ಮಪ್ಪ ಹೇಳೋನು, 4 ಜನ ಸೇರಿದ್ರೆ ನೀನು ಹಾಳಾಗೋದ್ಯಾ, ನಿನ್ನ ಕೆಲಸ ಆಯಿತು, ಮನೆ ಆಯಿತು, ಅದೇ ಮಾಡ್ಕೊಂಡಿರೋ ಅಂತಲೇ ನಮ್ಮಪ್ಪ ಹೇಳಿದ್ದು. ನಾನು ಆ ಕಂಪ್ನಿಗೆ ಯಾವ ಜೊತೆನೂ ಸೇರ್ತಾ ಇಲ್ಲ. ನಾನು 365 ದಿವಸನೂ ಮೊಸರನ್ನೇ ಕಟ್ಕೊಂಡು ಹೋಗ್ತಾ ಇದ್ದಿದ್ದು. ಯಾಕಂದರೆ ತಿನ್ನೋದು ಗತಿ ಇಲ್ಲ. ಬೇರೆ ಸಾರ ಅಂದರೆ ಅಡ್ಸೋದೈತೆ ಅಂತ ಅಮ್ಮ ಮೊಸರನ್ನ ಕೊಟ್ಕೊಳ್ಳೋರು. ಆ ಮೊಸರನ್ನ ತಿನ್ಕೊಂಡು ಆ ಫ್ಯಾಕ್ಟ್ರಿಗೆ ಹೋಗ್ಕೊಂಡು ಚೆನ್ನಾಗಿದ್ದೆ. ಬರ್ತಾ 4 ಜನ ಫ್ರೆಂಡ್ಸ್ ಆದರು. ಹೆಂಗಾದ್ರು ಅಂದರೆ ಅವ್ರು ಆಡ್ಕೊಂಡು ದಿವಸ ಪಾರ್ಟಿ ಮಾಡೋರು. ನೀನು ಕುಡಿಯೋಲ್ಲ ತಿನ್ನಲ್ಲ, ನನ್ನ ಜೊತೆ ಬಂದು ಹೋಗು ಅಂದರು. ಅವ್ರನ್ನ ಅವ್ರ ಜೊತೆ ಹೋದ ಹೆಂಗಾಯ್ತು ಅಂದರೆ ಆ 4 ಜನ ಜೊತೆ ನಾನು ಒಬ್ಬ ಸದಸ್ಯ ಅಂತ ಕೂತ್ಕೊಂಡೆ. ಆ
ಹುಡುಗಿ ಹೋದೆ. ಇನ್ನ ಫ್ರೆಂಡ್ಸ್ ಆದ್ರು ಲಾಸ್ಟ್ ಆ ಕೆಲಸನೂ ಕಿತ್ತಾಕಿದ್ರು. ಲಾಸ್ಟ್ ಬೇಡಿ ಕುಡಿಯೋ ಸ್ಟೇಜಿಗೆ ಬಂದೆ. ಓದಿರೋದು ಮನೆ ಜವಾಬ್ದಾರಿ ನಮ್ಮ ಎಲ್ಲ ಮತ್ತು ಲಾಸ್ಟ್ ಬೀದಿ ಒಳಗೆ ಮಲ್ಕೊಳ್ಳೋಂಥ ಸ್ಟೇಜಿಗೆ ಬಂದ್ಬಿಟ್ಟೆ. ಊರಾಗಿರೋರು ಎಂದೋ ನೀನು ಸಾಯೋದು ಅನ್ನೋರು, ಮನೆಗಿರೋರು ಸದ್ಯ ಆಗ್ತಿದೆ ನೀನು ತೊಟ್ಟೋದ್ರೆ ಸಾಕು ಅನ್ನೋಂಥ ಸ್ಟೇಜಿಗೆ ಮನೆ ಬಂದ್ಬಿಟ್ಟಿತ್ತು. ಹಂಗಿದ್ದಾಗ ಒಬ್ಬ ಪಕ್ಕ ಮಧ್ಯಾಹ್ನದ ಶಿಬಿರ ಮಾಡ್ತಾವ್ರೆ. ಕುಡಿಯೋ ಎಲ್ಲಿದ್ಯಪ್ಪ ಅನ್ನೋ ಬಂದೆ. ಧರ್ಮಸ್ಥಳದವ್ರು ಮನೆ ಹತ್ರ ಬಂದಾಗ ಲೈಟಾಗಿ ಕೊಟ್ಟು ಬಂದಿದ್ದೆ. ಅವ್ರು ಬಂದು ಹೋಗಗಂಟ ಸುಮ್ಮನಿದ್ದೆ. ಒಬ್ಬ ಪಕ್ಕ ಕೇಳಿದೆ ಏನು ಎತ್ತ ಅಂದೆ. ಹಿಂಗೆ ಒಂದು 2 ದಿವಸ ಫಂಕ್ಷನ್ ಮಾಡ್ತಾರೆ, ನೀನು ಹೆಸರು ಬರ್ತಿದ್ದೀನಿ ಅಂದು. ಬತ್ತಿನ ತಾಳು ಅಂದ್ಬಿಟ್ಟು ಎಣ್ಣೆ ಹಾಕೊಂಡು ಬಂದು ಪಕ್ಕಗೆ ಫ್ಯಾಮಿಲಿ ಹಾಕಿದ್ದೆ. ಅವಳು ಭಯ ಬಿದ್ದೋದು. ಯಾರೋ ಫೋನ್ ಮಾಡಿ ಬರೋಲ್ಲ ಸಾರ್ ಅಂದರು. ತಿರುಗಿ ಬೆಳಗ್ಗೆ ಆಯಿತು, ನಂದು ಅದೇ ಡ್ಯೂಟಿ. ಬೇಡಿ ಕುಡ್ಕೊಂಡು ತಿನ್ಕೊಂಡು ನಿಮ್ದಾಗಿದ್ದೆ ಅಂತಲೇ ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಿದ್ದಾಗ ಇನ್ನು ಪಕ್ಕ ರಾಜನ ಮುಂದೆ ಬಂದು ಶಿಬಿರ ಮಾಡ್ತಾವ್ರೆ ಅಂದು. ಯಾಕೆ ಏನು ಹೇಳಿಲ್ಲ, ಕುರಿ ಲೋನ್ ಕೊಡ್ತಾರೆ ಬಾ ಅಂದು. ಎಷ್ಟು ಕೊಡ್ತಾರೆ ಅಂದರು? 70,000 ಕೊಡ್ತಾರೆ. ಇಲ್ಲೇ ಕೊಟ್ಬಿಟ್ಟು ಯಾಕೆ ಅಷ್ಟು ದೂರ ಬರ್ಬೇಕು ನಾನು ಅಂದಿದ್ದೆ. ಹಂಗಿದ್ದಾಗ ಕರ್ಕೊಂಡೋಗಿ ಬಾಗಿಲು ಹೋಗ್ತಿದ್ದಂಗೆ ಮೈಕ್ ತೊಗೊಂಡು ಕೇಳ್ತಿದ್ದಂಗೆ ಗೊತ್ತಾಗೋದು ಏನಿತ್ತು ಮೈಕ್ ತೊಗೊಂಡು ಅಂದೆ. ಅಕ್ಕ ಕುರಿ ಚೆಕ್ ಕೊಡ್ತಾರಲ್ಲ ಕ್ರೌಡ್ ಜಾಸ್ತಿ ಹಂಗೆ ಅಂದು. ಸರಿ ಮೇಲೆ ಓದ್ತಾ ಇದ್ದಂಗೆ ಬಾಲ್ ಹಾಕೊಂಡ್ಬಿಟ್ರು. ಸಿಕ್ಕಾಪಟ್ಟೆ ಗಲಾಟೆ ಮಾಡಿದೆ. ಹೋಗೋದು ನಿಂಗೆ ಅಂದರೆ ಆಚೆ ಬರೋದ ಪರಮಾತ್ಮ ನಿಂಗೆ ಅಂತ ನನಗೆ ಇವಾಗ ಅರ್ಥ ಆಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಿದ್ದಾಗ ಆ ಶಿಬಿರ ಮುಗಿಸ್ಕೊಂಡು 8 ದಿವಸ ಆದಮೇಲೆ ಆ ಪೂಜೆ ಹೆಗ್ಗಡೆ ಸ್ವಾಮಿಗಳು ನಮ್ಮನ್ನ ಆಶೀರ್ವಾದ ಮಾಡಕ್ಕೆ ಆ ಶಿಬಿರಕ್ಕೆ ಬಂದಿದ್ರು. ಆ ಅಪ್ಪನ ಆಶೀರ್ವಾದ ನನಗೆ ಆ ಶಿಬಿರದಲ್ಲಿ ಬಿಟ್ಟು 20 ದಿವಸ ಆ ಶಿಬಿರ ಮುಗಿಸ್ಕೊಂಡು ಒಂದು 25 ದಿವಸದಲ್ಲಿ ಅಪ್ಪ 2 ಹಸು ಇದ್ವು. 2 ಹಸು ನನ್ನ 2 ಹಸು ಆಗ್ತದೆ. 25 ದಿವಸದಲ್ಲಿ 2 ಹಸು ಸತ್ತೋದ್ವು. ಹೀಗೆ ಮನೆಗೆ ಇದ್ರೆ ಜಾರ್ಬಿಟ್ಟಾನೆ ಎಣ್ಣೆಗ ಕೆಲ್ಸಕ್ಕೆ ಹೋಗಪ್ಪ ಓದಿದ್ಯಾ ಅಂದು. ಅಲ್ಲಿ ಹೋದೆ. ಅಲ್ಲಿ 25 ದಿವಸ ಮಾಡೋಕ್ಕಾಗಿದ್ದು. ಯಾಕಂದ್ರೆ ಲೋ ಆಗೋಗಿದೆ ಎಣ್ಣೆ ಬಿಟ್ಟು ಫುಲ್ ವೀಕ್ ಆಗಿದ್ದವ್ರಿಗೆ ಇನ್ನೂ ವೀಕ್ ಆಗೋಗಿದೆ. ಲಾಸ್ಟ್ 64ನೇ ದಿವಸ ಒಂದು ಹಸು ತಗೊಳ್ಳೋಂಥ ಯೋಗ್ಯತೆ ಇರಲಿಲ್ಲ. ಇವತ್ತು 15 ಹಸು ಮಾಡಿದ್ದೀನಿ. ದೇವಿ ಒಳಗೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಆ ಪೂಜ್ಯ ದಂಪತಿಗಳೇ ನಮ್ಗೆ ಕೊಟ್ಟಿರೋ ಭಿಕ್ಷೆ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಊರಾಗಿರೋರು ಎಂದೋ ಸಾಯೋದು ಅನ್ನೋರು ಇವತ್ತು ಯಾಕೋ ನಮ್ಮ ಮನೆಗೆ ಬರಲ್ಲ ಅಂದ್ರೆ ಆ ಕ್ಷೇತ್ರ ದಂಪತಿಗಳೇ ಕಾರಣ. ಏನಂದ್ರೆ ಕುಡಿಯೋಗ ಆಗ್ತಿರೋ ದೇವ್ರ ತರ ಕಾಣಿಸೋರು ಇವತ್ತು ನನಗೆ ದೇವ್ರ ರೂಪದಲ್ಲಿ ಕಾಣಿಸ್ತಾರೆ ಅಂದ್ರೆ ಆ ದಂಪತಿಗಳೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವತ್ತು ಸತ್ತೋಗ್ಬಿಟ್ಟಿದ್ರೆ ಕುಡಿದು ಸತ್ತೋಗುತ್ತ ಅನ್ನೋರು ಇವತ್ತು ಬೆಳಗ್ಗೆ ಸತ್ತೋದ್ರು. ನವಜೀವನ ಸಮಿತಿ ಸದಸ್ಯ ಒಳ್ಳೆ ಪಾನ್ಮುಕ್ತನಾಗಿ ಒಳ್ಳೆ ಜೀವನ ಮಾಡ್ತಾನೆ. 4 ಜನರ ಜೊತೆ ನಾನು ಹೇಳ್ತೀನಿ, ಎದೆ ತಟ್ಕೊಂಡು ಹೇಳ್ತೀನಿ, ಧರ್ಮಸ್ಥಳ ನಿಮ್ಗೆ ಏನು ಕೊಟ್ಟೈತೆ? ಜೀವನ ಕೊಟ್ಟೈತೆ. ಎಲ್ಲಿ ಬೇಕೋ ಅನ್ನ ತಿಂದು ಬದುಕು ಅಂತ ಕೊಟ್ಟೈತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವತ್ತು 1 ರೂಪಾಯಿಗೂ ಅಲಿತಾ ಇದ್ದೀನಿ. ಇವತ್ತು 1 ರೂಪಾಯಿ ಕೊಡೋಕ್ಕೂ ಮನ್ಸು ಬರಲ್ಲ ಅಂದ್ರೆ ಆ ಮಂಜುನಾಥನೇ ಕಾರಣ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಕದಿರು ಅವಾಗ ಕುಡಿಯೋಗ ಒಂದು 20 ಸತಿ ಹುಡ್ಕೋರು. ಇವಾಗ ನಾನು ಎಲ್ಲೇ ಹೋದ್ರು ನಾನೇ ಹೋಗ್ಬೇಕು. ಯಾಕಂದ್ರೆ ನನ್ನ ಮನೆ ಅಲ್ಲೈತೆ ಅಂತಲೇ ಹೋಗ್ಬೇಕು. ಯಾರು ಫೋನ್ ಹಾಕಲ್ಲ. ಯಾಕಂದ್ರೆ ಒಳ್ಳೇದಾಗಿದ್ದೀನಿ ಅಂತ ಅದೊಂದು ಭರವಸೆ ಮನೆಗಿರೋರು ಬಂದೈತೆ ಅಂದರೆ ಅದೊಂದು ನಮಗೊಂದು ಹೆಮ್ಮೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ನಾನು ಒಬ್ಬ ನವಜೀವನ ಸಮಿತಿ ಸದಸ್ಯ ಅಂತ ಹೇಳಕ್ಕೆ ಇಷ್ಟಪಟ್ಟು ಎಲ್ಲ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಅಕ್ಕ ಅಣ್ಣ ತಮ್ಮಂದಿರಿಗೆ ಎಲ್ಲ ನನ್ನ ಕುಟುಂಬ ಅಂತಲೇ ನಾನು ಹೇಳಕ್ಕೆ ಇಷ್ಟಪಟ್ಟು ಜೈ ಮಧ್ಯವರ್ಜನ ಶಿಬಿರ, ಜೈ ಧರ್ಮಸ್ಥಳ, ಜೈ ಕಾವಂದರೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇಲ್ಲ. ಈ ರಾಜ್ಯದಲ್ಲಿ ಒಂದು ಕುಟುಂಬ ಕಟ್ಟಬೇಕಾದ್ರೆ ಡಾಕ್ಟರ್ ವೀರೇಂದ್ರ ಹೆಗಡೆ ತೀರ್ಮಾನ ತಗೊಂಡು ಒಂದು ಕುಟುಂಬ ಕಟ್ಟಬೇಕಾದ್ರೆ ಯಾರಿಗೂ ಸಾಧ್ಯ ಇಲ್ಲ, ಈ ರಾಜ್ಯದ ಮಹಿಳೆಯರಿಂದ ಮಾತ್ರ ಸಾಧ್ಯ ಅಂತೇಳಿ ಡಾಕ್ಟರ್ ವೀರೇಂದ್ರ ಹೆಗಡೆ ಮನಗಂಡು ಇವತ್ತು ಒಂದು ಮಹಿಳೆ ಕೈಗೆ ನಾವು ಹಣವನ್ನು ಕೊಟ್ಟರೆ ಆ ಕುಟುಂಬವನ್ನು ಬಹಳ ಸುಲಭವಾಗಿ ಕಟ್ತಾರೆ ಅಂತೇಳಿ 60 ಲಕ್ಷ ಮಹಿಳೆಯರ ಕೈಗೆ, ರಾಜ್ಯದ 60 ಲಕ್ಷ ಮಹಿಳೆಯರ ಕೈಗೆ 1,50,000 ಕೋಟಿಯನ್ನ ಯಾವುದೇ ಗ್ಯಾರಂಟಿ ಇಲ್ಲದೆ ಕೊಟ್ಟಿದ್ದ ಸಂಸ್ಥೆಗಳಲ್ಲಿ
ವಿಕಾಸ ಕಾರ್ಯಕ್ರಮ ಇದು. ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಬಂದಿದೆ. ಬಹಳ ಪ್ರೀತಿಯ ಕಾರ್ಯಕ್ರಮ ಯಾವುದು ಅಂತ ಏನಾದ್ರು ಕೇಳಿದ್ರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಬಹಳ ಪ್ರೀತಿಯ ಕಾರ್ಯಕ್ರಮ ಯಾವುದು ಅಂದ್ರೆ ಮಧ್ಯವರ್ತಿಗಳ ಶಿಬಿರ. ಅಖಿಲ ಕರ್ನಾಟಕ ಜ್ಞಾನಜ್ಯೋತಿ ವೇದಿಕೆಯ ಮುಖಾಂತರ ಇಡೀ ರಾಜ್ಯದಲ್ಲಿ ನವೆಂಬರ್ 6ನೇ ತಾರೀಕು ಧರ್ಮಸ್ಥಳದಲ್ಲಿ 2000 ಶಿಬಿರವನ್ನ ಬಹಳ ಅದ್ದೂರಿಯಿಂದ ಮಾಡಲಿಕ್ಕೆ ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದಾಗೆ 1,75,000ಕ್ಕೂ ಹೆಚ್ಚು ಜನ ಇವತ್ತು ಮದ್ಯವನ್ನ ಬಿಟ್ಟು ಈಗಾಗಲೇ ಒಬ್ಬ ಆತ್ಮೀಯ ಸ್ನೇಹಿತ ಮತ್ತೆ ಹೇಳಿದ್ರು, ನಾನು ಇವತ್ತು ಕುಟುಂಬವನ್ನ ರಸ್ತೆಯಲ್ಲಿ ಮಲಗ್ತಾ ಇದ್ದೆ, ನಾನು ಇವತ್ತು ಎಂತ ವ್ಯವಸ್ಥೆಯಲ್ಲಿದ್ದೆ, ಇವತ್ತು ನಾನು ಕುಟುಂಬವನ್ನು ಕಟ್ಟಿ ತೋರಿಸಿದ್ದೇನೆ. ಇದು ಅವರ ಅಮ್ಮನ ಕಥೆ ಎಲ್ಲ. 1,75,000 ಜನ ಅಂದ್ರೆ ಇವತ್ತು 5 ಹಾಕೊಳ್ಳಿ, 1,75,000 5 ಹಾಕಿದ್ರೆ 6 ಲಕ್ಷಕ್ಕೂ ಹೆಚ್ಚು ಜನ ಅವತ್ತು ಆ ಒಬ್ಬ ಹುಡುಗನ ಮನೇಲಿ ಎಷ್ಟು ನೆಮ್ಮದಿ, ಹೆಂಡತಿ ನೆಮ್ಮದಿ ಹಾಳಾಗಿರ್ತದೆ, ಮಕ್ಕಳ ನೆಮ್ಮದಿ ಹಾಳಾಗಿರ್ತದೆ, ತಾಯಿ ತಂದೆ ನೆಮ್ಮದಿ ಹಾಳಾಗಿರ್ತದೆ. ಒಬ್ಬ ಮಧ್ಯದರ್ಶನಿ ನವಜೀವನ ಸಮಿತಿ ಸದಸ್ಯ ಮುಕ್ತರಾದ್ರೆ ಆ ಕುಟುಂಬ ಎಷ್ಟು ನೆಮ್ಮದಿ ಆಗಿರುತ್ತೆ ಅಂದ್ರೆ ಅದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಪ್ರೀತಿಯ ಕಾರ್ಯಕ್ರಮ ಆಗಿದೆ. 6 ಕೋಟಿಗಳ ವೆಚ್ಚದಲ್ಲಿ ಲಾಲ ಅಂತಕ್ಕಂಥ ಊರಿನಲ್ಲಿ VIP ಕ್ಯಾಂಪ್ ಕೂಡ ಮಾಡ್ತಾರೆ. 4,000 ತಗೊಂಡು ಇವತ್ತು ಕೂಡ VIP ಕ್ಯಾಂಪ್ಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಪ್ರತಿ ಕ್ಯಾಂಪ್ಗೆ ಯಾವ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅಂದ್ರೂ ಆ ಮಧ್ಯವರ್ತಿ ಶಿಬಿರದ ಕಾರ್ಯಕ್ರಮಕ್ಕೆ ಪ್ರತಿ ಕ್ಯಾಂಪ್ಗೆ ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರು ಅದನ್ನ ಅಟೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಒಂದು ಕುಟುಂಬ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಏನಂತಂದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆ. ಎಷ್ಟೋ ಯುವಕರು ಇವತ್ತು ಉದ್ಯೋಗ ಇಲ್ಲದೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಡೀ ರಾಜ್ಯದಲ್ಲಿ 27 ಸಂಸ್ಥೆ ವುಡ್ಸೆಟ್ ಸಂಸ್ಥೆ ಅಂತ ಹೇಳಿ ಡಾಕ್ಟರ್ ವೀರೇಂದ್ರ ಹುಟ್ಟಾಗ್ತಾರೆ. ಆ ಒಂದು 27 ಸಂಸ್ಥೆ ಬಹಳ ಪ್ರಾಮಾಣಿಕವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ನಿರುದ್ಯೋಗ ಇಲ್ಲದವರು ಉದ್ಯೋಗಸ್ಥರಾಗಿ ಉದ್ಯಮಿಗಳಾಗಿದ್ದಾರೆ. ನಾನು ಸಹ ಅದನ್ನ ಉದಾಹರಣೆ ತಗೊಳ್ತೀನಿ. ನಾನು ಒಂದು ಧರ್ಮಸ್ಥಳದ ಪ್ರಾಡಕ್ಟ್ ಅಂತ ಹೇಳಿಕ್ಕೆ ಹೆಮ್ಮೆ ಆಗುತ್ತೆ. ನಾನೊಬ್ಬ ರೈತರ ಕುಟುಂಬದಿಂದ ಬಂದವನು. 3 ಜನ ಅಣ್ಣ ತಮ್ಮಂದಿರು ನಾವು. ನಾನು ಕೊನೆಯವನು. ಗೊತ್ತಿದೆ ನಿಮಗೆ, ಹಳ್ಳಿ ಕಡೆ ತಂದೆ ತಾಯಿನ ನೋಡ್ಕೊಳ್ಳಿಕ್ಕೆ ಅಂತೇಳಿ ಒಬ್ಬರನ್ನ ಉಳಿಸ್ತಾರೆ. 3 ಜನ ಗಂಡ್ಮಕ್ಳಿದ್ದಾಗ ನನ್ನನ್ನ ನಮ್ಮನೆಲ್ಲ ನಾನೇ ಆಗಿದ್ದೆ, ವ್ಯವಸಾಯ ಮಾಡ್ಕೊಂಡಿದ್ದಾಗ ಆಗ ನನಗೆ SLC ಮತ್ತೆ PUC ಫೈಲ್ ಆಯಿತು. ಅದಾದ್ಮೇಲೆ ನಾನು ರುಡ್ಸೆಟ್ ಸಂಸ್ಥೆಯಲ್ಲಿ 13 ದಿವಸಗಳ EDP ಟ್ರೈನಿಂಗ್, ಉದ್ಯಮಿ ಆಗಲಿಕ್ಕೆ ಉದ್ಯೋಗದ ಲಕ್ಷಣಗಳು ಅಂತೇಳಿ ಒಂದು ತರಬೇತಿಯನ್ನು ಪಡೆದುಕೊಂಡು 95,000 ಸಾಲವನ್ನು ತಗೊಂಡು ಒಂದು ಸಣ್ಣ ಉದ್ಯಮವನ್ನು ಶುರು ಮಾಡಿದೆ. 95,000 ಸಾಲವನ್ನ ಬ್ಯಾಂಕಿಗೆ ವಾಪಸ್ ಹಿಂದಿರಿಸಿದೆ. ಅದೇ ಬ್ಯಾಂಕ್ ನನಗೆ 3 ಲಕ್ಷ ಸಾಲವನ್ನು ಕೊಡ್ತು. 3 ಲಕ್ಷ ಸಾಲವನ್ನು ವಾಪಸ್ ಹಿಂದಿರಿಸಿದೆ. ಅದೇ ಬ್ಯಾಂಕ್ 18 ಲಕ್ಷ ಸಾಲವನ್ನು ಕೊಡ್ತು. 18 ಲಕ್ಷ ಸಾಲವನ್ನು ವಾಪಸ್ ಹಿಂದಿರಿಸಿದೆ. 95 ಲಕ್ಷ ಸಾಲವನ್ನು ಕೊಡ್ತು. 95 ಲಕ್ಷ ಸಾಲವನ್ನು ಹಿಂದಿರಿಸಿದೆ. ಇವತ್ತು 103 ಕೋಟಿ 19 ಸಾಲ ಕೊಟ್ಟಿದೆ ಅಂತಂದ್ರೆ ನನ್ನ ಉದ್ಯಮಿ ಎಷ್ಟಿರ್ಬೋದು. ಹಾಗಾಗಿ ಇದಕ್ಕೆಲ್ಲ ಕಾರಣ ಧರ್ಮಸ್ಥಳ ಸಂಸ್ಥೆ, ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಅಂತ ಹೇಳಿಕ್ಕೆ ಹೆಮ್ಮೆ ಆಗುತ್ತೆ. ನೀವು ನನ್ನ ಮನೆಯಲ್ಲಿ ಕೇಳಿರ್ಬೋದು, VCNR ಗ್ರೂಪ್ ಅಂದ್ರೆ VCNR ಹಾಸ್ಪಿಟಲ್, VCNR ಲಾಜಿಸ್ಟಿಕ್ ಪಾರ್ಕ್, VCNR ಸಾಫ್ಟ್ವೇರ್, ಹಿತಚಿಂತನ ಚಾರಿಟಬಲ್ ಟ್ರಸ್ಟ್, ಹಿತಚಿಂತನ ಪಬ್ಲಿಕ್ ಸ್ಕೂಲ್, ಈ ತರ ಹಲವಾರು ಸಂಸ್ಥೆಗಳನ್ನ ಇವತ್ತು ಹುಟ್ಟಾಕಿದ್ದೀವಿ ಅಂತಂದ್ರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ವುಡ್ಸೆಟ್ ಸಂಸ್ಥೆ ಮುಖಾಂತರ ಅಂತ ಹೇಳಿಕ್ಕೆ ಹೆಮ್ಮೆ ಆಗುತ್ತೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 27 ಸಂಸ್ಥೆಗಳು ಏನಿದ್ದು ಅದನ್ನ ಬಹಳ ಹೆಗ್ಗಡೆಯವರು ಬಹಳ ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದಾರೆ. ಎಷ್ಟೋ ಉದ್ಯಮಿಗಳನ್ನ ಹುಟ್ಟಾಗ್ತಾ ಇದ್ದಾರೆ ಅಂತ ಮನೆಗಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಕರೆ ಮಾಡ್ತಾರೆ. ಪ್ರತಿ ಮನೆಯಿಂದ ಒಬ್ಬ ಸ್ಕಿಲ್ ಪರ್ಸನ್ ಈಚೆ ಬರಬೇಕು, ಒಬ್ಬ
ವೇದಿಕೆಯ ಮೇಲೆ ಇರುವ ಪ್ರಜ್ಞಾವಂತ ಮನಸ್ಸುಗಳೇ, ನನಗೆ ಆಶಯ ಭಾಷಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಭಾಷಣ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ವೇದಿಕೆಯ ಮೇಲೆ ಬರೀ ಭಾಷಣ ಮಾಡ್ತೀವಿ, ವೇದಿಕೆಯಿಂದ ಕೆಳಗಡೆ ಇಳಿದ ಮೇಲೆ ಮಾಡಬಾರ್ದು ಮಾಡ್ತೀವಿ. ಮಾಡೋದು ಒಂದು, ಹೇಳೋದು ಒಂದಾಗುತ್ತೆ. ನನಗೆ ತುಂಬ ಖುಷಿಯಾಗಿದ್ದು ಆ ಹುಡುಗ ಬದಲಾವಣೆಯಾಗಿ ಇಡೀ ಜೀವನವನ್ನೇ ಒಂದು ವ್ಯವಸ್ಥೆಗೆ ತಂದು ಸರಿದಾರಿ ತಗೊಂಡು ಜೀವನವನ್ನು ರೂಪಿಸಿಕೊಂಡು ಮಾಡುವುದಲ್ಲ, ಅದು ಈ ಸಂಸ್ಥೆ ಹೆಗ್ಗಳಿಕೆ. ಇಂಥ ಕಾರ್ಯಕ್ರಮಗಳು ಅವರೇ ಮಾತನಾಡಬೇಕಾಗುತ್ತೆ, ಬದಲಾವಣೆ ಆಗಿರೋದು ಮಾತನಾಡಬೇಕಾಗುತ್ತೆ. ನಾವು ಇವತ್ತು ದುಶ್ಚಟಗಳ ವಿರುದ್ಧ ಮಾತನಾಡ್ತೀವಿ, ನಾವೇ ಹೋಗಿ ದುಶ್ಚಟಗಳನ್ನು ಮಾಡ್ತೀವಿ. ಒಂದು ಕಡೆ ನಾವು ಮದ್ಯಪಾನ ವಿರೋಧಿ ಕೆಲಸ ಮಾಡ್ತೀವಿ, ಆ ಕಡೆ ಸರ್ಕಾರ ಮದ್ಯಪಾನ ಮಾರ್ಗದಲ್ಲಿ ಇದ್ರೆ ಲೈಸೆನ್ಸ್ ರದ್ದು ಮಾಡುತ್ತೆ. ಎಂಥ ವಿಪರ್ಯಾಸ! ನಾವು ಎಂಥ ಸಂದಿಗ್ಧ ಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೀವಿ. ನಾವು ಇವ್ರ ಮಾತು ಕೇಳಬೇಕಾ, ಅವ್ರ ಮಾತು ಕೇಳಬೇಕಾ? ನೀವು ತುಂಬಾ ಕಷ್ಟಬಿದ್ದು ದುಡಿತೀರಿ. ನಿಮ್ಮ ಯಜಮಾನ ಬಂದು ಸಿಕ್ಕಾಬಟ್ಟೆ ನೀವು ಹೊಡೆದು ಬಿಟ್ಟು ದುಡ್ಡು ಕಿತ್ಕೊಂಡು ಹೋಗ್ತಾರೆ. ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇವತ್ತು ದಾಖಲಾಗ್ತಾ ಇದ್ದೀವಿ. ಅದಕ್ಕೆ ಒಂದು ಕಡೆ ವಿರೋಧಿ ಮಾಡ್ತಾ ಇದ್ದೀವಿ, ಒಂದು ಕಡೆ ಆಶ್ರಯ ಕೊಡ್ತಾ ಇದ್ದಾರೆ. ಯಾವ ಕಡೆ ನಮ್ಮ ಮನಸ್ಸು ಹೋಗ್ಬೇಕಾಗಿದೆ ಅಂತ ಯೋಚನೆ ಮಾಡಬೇಕಾಗಿದೆ. 1869ರಲ್ಲಿ ಅಕ್ಟೋಬರ್ 2ನೇ ತಾರೀಕು ಗಾಂಧೀಜಿಯವರು ಕೊಡ್ತಾರೆ. ಗಾಂಧೀಜಿಯವರು ಕೊಟ್ಟಿದ್ದು ಎರಡೇ ಮಾತು, ಬೇರೆ ಹೆಚ್ಚಿಗೆ ಕೊಡಲೇ ಎರಡೇ ಮಾತು: ಸತ್ಯ ಮತ್ತು ಅಹಿಂಸೆ. ಸತ್ಯದಿಂದ ನಡೆಯಿರಿ, ಇನ್ನೊಬ್ಬರ ಮನಸ್ಸಿಗೆ ನೋವಾದಂಗಡೆ ಅಹಿಂಸೆ ಮಾಡಬೇಡ. ಇವೆರಡೂ ಅಸ್ತ್ರಗಳನ್ನು ಕೊಟ್ಟರು ಗಾಂಧಿ. ನಿಜವಾಗ್ಲೂ ಆ ಎರಡು ಅಸ್ತ್ರಗಳನ್ನ ನಾವು ಮೈಗೂಡಿಸಿಕೊಂಡಿದ್ದಿದ್ರೆ ಪೊಲೀಸ್ ಸ್ಟೇಷನ್ ಬರ್ತಿರ್ಲಿಲ್ಲ, ಲೈಸೆನ್ಸ್ ಕೊಡೋ ಮದ್ಯಪಾನ ಅಂಗಡಿಗಳು ಬರ್ತಿರ್ಲಿಲ್ಲ, ಧೂಮಪಾನ ಅಂಗಡಿಗಳು ಬರ್ತಿರ್ಲಿಲ್ಲ. ಅವತ್ತಿಂದ ಹೇಳ್ಕೊಂಡು ಬಂದಿದ್ದೀವಿ, ಎಲ್ಲಿ ಬದಲಾವಣೆ ಕಂಡಿದ್ದೀವಿ? ಯೋಚನೆ ಮಾಡಬೇಕಾಗುತ್ತೆ. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಅಂತ ನಾವು ತುಂಬಾ ಚೆನ್ನಾಗಿ ಬಯಾನ್ ಮಾಡಿದ್ದೀವಿ. ರಾಗಬದ್ಧವಾಗಿ ಹೇಳ್ತೀವಿ. ನನ್ನ ಮಾತು ಕಳಬೇಡ ಅಂತ ಒಂದೇ ಒಂದು ಮಾತನ್ನ ನಾವು ಮೈಗೂಡಿಸ್ಕೊಂಡಿದ್ರೆ ಇವತ್ತು IPC ಸೆಕ್ಷನ್ 420 ಕೇಸ್ಗಳು ಬರ್ತಿರಲಿಲ್ಲ, ಪೊಲೀಸ್ ಸ್ಟೇಷನ್ಗಳು ಬರ್ತಿರ್ಲಿಲ್ಲ, ಮೆಗಾಲಯ ಬರಬೇಕಾಗಿರ್ಲಿಲ್ಲ. ಇವತ್ತು BNS ಸೆಕ್ಷನ್ಗಳು ಬರ್ತಾ ಇದ್ದಾವೆ, ಅನೇಕ ಸೆಕ್ಷನ್ಗಳು. ಕೊಲಬೇಡ ಅಂತ ಒಂದೇ ಒಂದು ಮಾತನ್ನ ನಾವು ಮೈಗೂಡಿಸಿಕೊಂಡಿದ್ರೆ ಇವತ್ತು ಜೈಲುಗಳೇ ಬರ್ತಿರ್ಲಿಲ್ಲ. ತನ್ನ ಬಣ್ಣಿಸಬೇಡ, ಇದಿರ ಹಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ. ಈ ಮಾತನ್ನ ಅಳವಡಿಸಿಕೊಂಡಿದ್ರೆ ಅಲ್ಟ್ರಾಸಿಟಿ ಕೇಸ್ಗಳು ಬರ್ತಿರ್ಲಿಲ್ಲ. ಎಲ್ಲಿದೆ ನಾವು ಪ್ರತಿನಿತ್ಯ ಮಾತನಾಡ್ತೀವಿ, ಜೋರಾಗಿ ಘೋಷಣೆ ಕೂಗ್ತೀವಿ. ಬದಲಾವಣೆ ಎಲ್ಲಿದೆ? ಬದಲಾವಣೆ ಆಗ್ಬೇಕಾಗಿರೋದು ನಮ್ಮ ಮನದಲ್ಲಿ. ಒಬ್ಬ ವ್ಯಕ್ತಿ ಕುಡಿಯೋದನ್ನು ಬಿಟ್ಟರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ, ಅವನ ಕುಟುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಎಲ್ಲ ಕುಟುಂಬಗಳಲ್ಲಿ ಕುಡಿಯೋದನ್ನು ಬಿಟ್ಟರೆ ಇಡೀ ರಾಮರಾಜ್ಯ ಆಗುತ್ತೆ. ಗಾಂಧಿ ಕಂಡ ಕನಸು ಮತ್ತೆ ಬರುತ್ತೆ. ಗಾಂಧಿ ಏನಾದರೂ ಬದುಕಿದ್ರೆ ಇದನ್ನು ನೋಡಿದ್ರೆ ಅವ ಕಂಡುಬಿಡ್ತಿಲ್ಲೇನೋ, ಮುಚ್ಚಿಬಿಡ್ತಿದ್ರು. ಆ ಕೆಲಸವನ್ನ ಕೆಲವಷ್ಟೇ ಸಮಿತಿಗಳು ಮಾಡ್ತಾ ಇದೆ. ಅದರಲ್ಲಿ
ನಂತಪ್ಪ ಅಪ್ಪಗಳು ಮಾಡ್ತಾ ಇದ್ರು. ಅಂತ ಸ್ವಾಮೀಜಿಗಳು ನಮಗೆ ಬೇಕಾಗಿದ್ದಾರೆ. ಎಸಿ ಕಾರಲ್ಲಿ ಓಡಾಡುವ ಸ್ವಾಮೀಜಿಗಳು ಬೇಕಾಗಿಲ್ಲ. ದುಶ್ಚಟಗಳನ್ನ ನನಗೆ ಕೊಡಿ, ಬದಲಾವಣೆ ಮಾಡಿಕೊಳ್ಳಿ ಅಂತ ಅಂತಹ ಪ್ರಜ್ಞಾವಂತ ಸ್ವಾಮೀಜಿಗಳು ನಮ್ಮ ಮುಂದೆ ಬೇಕಾಗಿದ್ದಾರೆ. ತಾಯಂದಿರ ಅರ್ಥ ಆಗಿರೋ ಚಪ್ಪಾಳೆ ತರ್ತಾ ಇದ್ದೀರಿ, ಇಲ್ಲದೆ ಇದ್ದರೂ ಸುಮ್ಮನೆ ಕೂತ್ಕೊಂಡಿದ್ದೀರಿ. ಬನ್ನಿ, ನಾವು ಬದಲಾವಣೆ ಮಾಡೋಕ್ಕೆ ನಾವು ಯಾರೂ ಅಲ್ಲ. ನಿಮ್ಮ ಮನಸ್ಸು ಬದಲಾಗಬೇಕಾಗಿದೆ, ನಿಮ್ಮ ಮನೆ ಕುಟುಂಬ ಬದಲಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಮದ್ಯಪಾನ ಒಂದೇ ದುಶ್ಚಟ ಅಲ್ಲ, ಧೂಮಪಾನ ಒಂದೇ ದುಶ್ಚಟ ಅಲ್ಲ. ಇವತ್ತು ವಿಜ್ಞಾನ ಬೆಳೆದಂತೆ ವಿಜ್ಞಾನ ನಮ್ಮ ಕೈಗೆ ಸಿಗ್ತಾ ಇದೆ. ಅದರಲ್ಲೂ ಸಾಮಾಜಿಕ ಜಾಲತಾಣಗಳು ನಿಮ್ಮ ಕೈಗೆ ಸಿಕ್ಕಿವೆ. ಒಂದ್ ಕಡೆ ಕ್ಷೇತ್ರ ಅಭಿವೃದ್ಧಿ ಸಂಸ್ಥೆ ದುಶ್ಚಟಗಳ ನಿವಾರಣೆಗೆ ಈ ತರದ ಜಾಗೃತಿ ಮಾಡಿದ್ರೆ ಇವತ್ತು ಕಾಲೇಜು ಮೈದಾನಗಳಿಗೆ, ಶಾಲೆಗಳ ಮೈದಾನಗಳಿಗೆ ಪೇಪರ್ಗಳು ಬಂದಿದೆ. ಆ ಪೇಪರ್ ನೆಕ್ಕಿದ್ರೆ ಸಾಕು, ನಾಲಿಗೆ ಹಾಕೊಂಡ್ರೆ ಸಾಕು, ಮತ್ತೆ ಬರುತ್ತೆ. ಪೌಡರ್ಗಳು ಬಂದಿದೆ, ನಮ್ಮ ಮಕ್ಕಳನ್ನ ಹಾಳು ಮಾಡಲಿಕ್ಕೆ ಚಾಕ್ಲೇಟ್ ಬಂದಿದೆ. ಒಂದು ಕಡೆ ಶಿಕ್ಷಣ ಕೊಡ್ತೀವಿ, ಒಂದು ಕಡೆ ಅದೇ ಒಂದು ಗುಂಪು ಮಕ್ಕಳನ್ನ ಸೆಳೆಯುವಂತೆ ಮಾಡುವಂತ ವ್ಯವಸ್ಥೆ ಆಗ್ತಾ ಇದೆ. ಇದರ ವಿರುದ್ಧ ನಮ್ಮ ಜನಜಾಗೃತಿಯ ವೇದಿಕೆ ಹೋರಾಟ ಮಾಡಬೇಕಾಗಿದೆ. ಇವತ್ತು ನಾವು ಮಕ್ಕಳನ್ನ ಹಾಗೆ ಬಿಟ್ಟರೆ ಇನ್ನಿಷ್ಟಲೇ ಹಿಡಿ ಹೊಡಿ ಕೊಲ್ಲು ಸಂಸ್ಕೃತಿ ಬರುತ್ತೆ. ಬೀದಿಗೊಬ್ಬ ಕೇರಿಗೊಬ್ಬ ಠಾಣ್ಗಳು ಉಟ್ಕೊಳ್ತಾರೆ. ನಮ್ಮ ಸಮಾಜ ಎತ್ತದು ಹೋಗುತ್ತೆ. ಬೀದಿಯಲ್ಲಿ ಬಿದ್ದು ಒದ್ದಾಡುವ ಸ್ಥಿತಿ ಬರ್ತಾ ಇದೆ. ಯೋಚನೆ ಮಾಡಿ ಮಹಿಳೆಯರೇ, ತಾಯಂದಿರ, ನಿಮ್ಮ ಮನಸ್ಸು ಸರಿಯಾಗಬೇಕು ಅನ್ನಂಗಿದ್ರೆ ಮೊದಲು ಆ ಮೊಬೈಲ್ ಇದೆಯಲ್ಲ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಮೊದಲು ನಿಮ್ಮ ಮನೆ ಸರಿಯಾಗಬೇಕು ಅನ್ನಂಗಿದ್ರೆ 5 ಸಿಗಳನ್ನು ಬಿಡಿ. 1 ಸಿ ನಿಮ್ಮ ಮನೆಯಲ್ಲಿ ಮೊದಲು ಕೇಬಲ್ ಕಿತ್ತಾಕಿ. ಮನೆಯಾಳಾಗೋ ಸಿನಿಮಾಗಳು ನೋಡ್ತಾ ಇದ್ದೀರಿ, ಮನೆಯಾಳಾಗೋ ಧಾರಾವಾಹಿಗಳು ನೋಡ್ತಾ ಇದ್ದೀರಿ. ಮನಸ್ಸಾಳಾಗೋಗುತ್ತೆ. ಮನೆ ಹಾಳಾದ್ರೆ ಕಟ್ಕೊಳ್ಬೋದು. ನಿಮ್ಮ ಯಜಮಾನರ ಕಡೆ ಗಮನ ಇರಲ್ಲ, ಮಕ್ಕಳ ಕಡೆ ಗಮನ ಇರಲ್ಲ, ಇಡೀ ಕುಟುಂಬ ಹಾಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳು ಒಂದು ದುಶ್ಚಟ, ನಮ್ಮನ್ನ ಹಾಳು ಮಾಡ್ತಾ ಇದ್ದಾವೆ, ನಮ್ಮ ಮನಸ್ಸನ್ನ ಹಾಳು ಮಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ತುಂಬಾ ಜಾಗೃತಿ ಇದೆ. ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳ ಜೊತೆ ಊಟ ಮಾಡಿ, ಮಕ್ಕಳಿಗೆ ಏನೆಲ್ಲ ವರ್ತಿಸ್ತಾರೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ, ಮಗುವಿನ ಬಿಹೇವಿಯರ್ ನೋಡಿ, ಆಟಿಟ್ಯೂಡ್ ನೋಡಿ. ಆಗ ಮಾತ್ರ ಈ ಸಮಾಜ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಹೇಳೋದು ವೀರೇಂದ್ರ ಹೆಗ್ಡೆ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ, ಪ್ರತಿ ಹಳ್ಳಿಗೆ ಈ ತರದ ಜನಜಾಗೃತಿಯ ವೇದಿಕೆಗಳು ಉಟ್ಕೊಳ್ಬೇಕು, ಒಂದು ಪಡೆ ಉಟ್ಕೊಳ್ಬೇಕು. ಆ ಪಡೆ ಉಟ್ಕೊಂಡಾಗ ಮಾತ್ರ ನಾವು ಈ ದುಶ್ಚಟಗಳಿಂದ ಹೊರಗಡೆ ಇರಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕ್ಷೇತ್ರದ ಎಲ್ಲ ಯೋಜನಾಧಿಕಾರಿಗಳೇ, ದಯವಿಟ್ಟು ಇವತ್ತು ನಾವು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದೇವೆ, ಕುಟುಂಬವನ್ನು ಬೀದಿಗೆ ತರ್ತಾ ಇದ್ದೇವೆ. ಯಾವ ಸರ್ಕಾರ ಮಾಡೋದು ಗೊತ್ತಿಲ್ಲ, ಬೇಕಿಲ್ಲ ನಮಗೆ. ನಿಮ್ಮ ನಡುವೆ ಇರುವಂತಹ ಈ ಕ್ಷೇತ್ರ ಕ್ಷೇಮಾಭಿವೃದ್ಧಿ ಸಮಿತಿಯ ಎಲ್ಲ ಪಡೆಗಳು ಜಾಗೃತಿಯಾದರೆ ಕರ್ನಾಟಕ ಜಾಗೃತಿ ಆಗುತ್ತೆ, ದೇಶ ಜಾಗೃತಿ ಆಗುತ್ತೆ. ನಾವು ಒಳ್ಳೆಯ ಅಭಿವೃದ್ಧಿಯಾಗಿ ಮನಸ್ಸನ್ನ ಮತ್ತು ಮನೆಯನ್ನ ಗಟ್ಟಿಯಾಗಿ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಗಾಂಧಿ ಕಂಡ ಕನಸಿದೆಯಲ್ಲ, ರಾಮ ಸ್ವರಾಜ್ಯ, ನಮ್ಮ ಹಕ್ಕು, ರಾಮರಾಜ್ಯ ಆಗಬೇಕು, ರಾಮ ಕಂಡ ಕನಸಾಗಬೇಕು ಅಂತ ಗಾಂಧಿಯ ಮನಸ್ಥಿತಿಯಲ್ಲಿ ಇತ್ತಲ್ಲ, ಅದು ಮತ್ತೆ ಮರುಕಳಿಸಲಿಕ್ಕೆ ಈ ಕ್ಷೇತ್ರ ಮೂಲಾದಿ ಆಗುತ್ತೆ. ಈ ಕ್ಷೇತ್ರ